ಇದೆ. ಈ ಸೀನ್ ನೆಕ್ಸ್ಟ್ ಇದೇ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. KGF ಎತ್ಕೊಂಡೋಗಿ ಒಂದು ಲೆವೆಲ್ಲು, ಇದು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿದೆ ಅನ್ಬೋದು. ಇವಾಗ ನಮ್ಮ ಬಾಸ್ ಹೇಳ್ದಂಗೆ ಒಂದು ಮೂವಿ ಮಾಡಿದ್ರೆ ಹಳೆ ಮೂವಿ ಮರಿಬೇಕು. ಅದೇ ಥರ ಇವಾಗ ಟಾಕ್ಸಿಕ್ ನೋಡಿದ್ರೆ ಜನ KGF ಮರ್ತೋಗ್ತಾರೆ, ಹಳೆ ಮೂವೀಸ್ ಎಲ್ಲ ಮರ್ತೋಗ್ತಾರೆ. ಇನ್ನು ಟಾಕ್ಸಿಕ್ಕೇ ಓಡ್ತಾ ಇರುತ್ತೆ ಎಲ್ಲರ ಮೈಂಡಲ್ಲೂ. ಹಂಗೆ ಇವಾಗ ಮತ್ತೆ ಟಾಕ್ಸಿಕ್ ಮುಗಿತಾ ರಾಮಾಯಣ ಮಾಡ್ತಾರೆ, ರಾಮಾಯಣ ಆದಮೇಲೆ ಟಾಕ್ಸಿಕ್ ಮರ್ತೋಗ್ತಾರೆ. ಆ ಥರ ಮೂವಿ ಮಾಡ್ತಾಯಿದ್ದಾರೆ. ಒಂದು ಮೂವಿ ಮಾಡಿದ್ರೆ ಇನ್ನೊಂದು ಮೂವಿ ಮರ್ತೋಗಂಗೆ. ಇನ್ನು ಎಷ್ಟು ಮಟ್ಟಿಗೆ ಅಂದರೆ ಫ್ಯಾಂಡೆಂಗೋ ಪೇಜಲ್ಲಿ ನೀವು ನೋಡಿದ್ರಲ್ಲ, ನ್ಯೂ ಹಾಲಿವುಡ್ ಅಬ್ಸೆಷನ್ ರಾಕಿಂಗ್ ಸ್ಟಾರ್ ಯಶ್ ಅಂತ ಅಲ್ಲೇ ಟೈಟಲ್ ಹಾಕ್ಬಿಟ್ರು. ಇನ್ನೇನಿದ್ರು ನಮ್ಮದು ಇಂಡಿಯಾಲಲ್ಲ, ನಮ್ಮದು ಕಾದಾಟ. ಹಾಲಿವುಡ್ ಲೆವೆಲಲ್ಲಿ ನಮ್ಮದು ಕಾಂಪಿಟಿಷನ್ ಇರೋದು. ಟಾಕ್ಸಿಕ್ಕು ಇಂಗ್ಲೀಷ್ ಓವರ್ಸೀಸ್ ಕಂಟ್ರೀಸಲ್ಲಿ ಇಂಗ್ಲೀಷಲ್ಲಿ ಒಳ್ಳೆ ಜನ ಕನೆಕ್ಟ್ ಆಗ್ತಾರೆ ಅಂತ ನನಗೆ ಅನಿಸ್ತೈತೆ. ಇಂಗ್ಲೀಷಲ್ಲಿ ಇನ್ನೂ ಚೆನ್ನಾಗಿ ಬರುತ್ತೆ, ಯಾಕಂದರೆ ಪ್ರತಿಯೊಂದು ಇಂಗ್ಲೀಷ್ ಆಡಿಯನ್ಸಿಗೆ ಮಾಡಿರೋ ಥರನೇ ಮಾಡಿರೋದು ಇದು. ಸೊ ಒಳ್ಳೆ ಹಿಟ್ ಆಗುತ್ತೆ. ನಾನು ಅಂತ ಇಲ್ವಾ, ಅವ್ರ ಫ್ಯಾಂಡೆಂಗೋಲೆ ಹಾಕ್ಬಿಟ್ರು ಟೀಸರ್ ಬಿಟ್ಟಾಕ, ನ್ಯೂ ಹಾಲಿವುಡ್ ಅಬ್ಸೆಷನ್ ರಾಕಿಂಗ್ ಸ್ಟಾರ್ ಯಶ್ ಅಂತ. ಈ ಫಿಲಮ್ ಆದಮೇಲೆ ನೋಡ್ಕೊಳ್ಳಿ ಹಾಲಿವುಡ್ಡಲ್ಲಿ. ಇನ್ನು ನೆಕ್ಸ್ಟ್ ಇನ್ನೆಲ್ಲ ಹಾಲಿವುಡ್ ಮೂವೀಸು ಮಾಡ್ಬೋದು ಫ್ಯೂಚರಲ್ಲಿ, ಎಷ್ಟು ಹೇಳೋಕ್ಕಾಗಲ್ಲ. ಇದೆ ಇನ್ನು ಸೆಕೆಂಡ್ ಹಾಫ್ ಇನ್ನು ನಾವು ವೆಯ್ಟ್ ಮಾಡ್ತಾ ಇದ್ದೀವಿ, ಏನಾಗುತ್ತೆ ಅಂತ ಗೊತ್ತಿಲ್ಲ. ವಾಯ್ಸ್ ಎಲ್ಲ ಹೋಗ್ಬಿಟ್ಟೈತೆ. ಮೂವಿ ಮಾತ್ರ ಕ್ರೇಜಿ. ಇನ್ನೊಂದ್ಸರಿ ಬಂದು ನೋಡ್ತೀನಿ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. 4 ವರ್ಷದಿಂದ ಕಾಯ್ತಾ ಇದ್ದೀವಿ. ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಹೆಂಗೆ ಕಾಯ್ತಾ ಇದ್ದೀವಿ ಅಂತ. ನೆಕ್ಸ್ಟ್ ಲೆವೆಲ್ ಮೂವಿ ಮಾತ್ರ ಗ್ಯಾರಂಟಿ. ಇನ್ನೊಂದ್ಸರಿ ಬಂದು ನೋಡ್ತೀನಿ. ಇವಾಗ ಫಸ್ಟ್ ಹಾಫ್ ಅಂತೂ ಸಕ್ಕತ್ತಾಗಿದೆ, ಸೆಕೆಂಡ್ ಹಾಫು ಚಿಂದಿ ಚಿತ್ರಾನ್ನ ಗೊತ್ತಾಗುತ್ತೆ. ಫಿಕ್ಸು. ಪ್ಯಾನ್ ಇಂಡಿಯಾ ಅಲ್ಲ, ಗ್ಲೋಬಲ್ ಪ್ಯಾನ್ ವರ್ಲ್ಡ್ ಅಕ್ಕ. ಕನ್ನಡದಲ್ಲಿ ಇಂಥದ್ದೊಂದು ಸಿನಿಮಾ ಬರ್ತದೆ ಅಂತ ನಾವು ಊಹಿಸ್ಕೊಂಡಿರಲಿಲ್ಲ. ಒಂದು ಟೈಮಲ್ಲಿ ಅಣ್ಣವ್ರು ಹೇಳಿದರು ನಮ್ಮ ಕನ್ನಡ ಚಿತ್ರರಂಗ ಬೆಳೀತದೆ ಅಂತ. ಆ ಮಾತನ್ನ ಇವತ್ತು ಇವರು ಉಳಿಸಿದ್ದಾರೆ. ಈ ಥರ ಚಿತ್ರಗಳು ಇನ್ನೂ ಬರಬೇಕು. ಯಶ್ ಆ್ಯಕ್ಟಿಂಗು ಸೂಪರಾಗಿದೆ, ಬಟ್ ಪರ್ಫಾರ್ಮೆನ್ಸು ಎಲ್ಲ ಕೌರ್ಯ ಜಾಸ್ತಿ ಆಗ್ತಾಯಿದೆ ಅನ್ನಿಸ್ತದೆ. ಸ್ವಲ್ಪ ಕೌರ್ಯ ಕಮ್ಮಿ ಇರಬೇಕಾಗಿತ್ತು. ತುಂಬ ಚೆನ್ನಾಗಿದೆ. ಕನ್ನಡದಲ್ಲಿ ಹಾಲಿವುಡ್ ಅಂತ ಇದ್ರು, ಹಾಲಿವುಡ್ನ ಇವತ್ತು ಕನ್ನಡಕ್ಕೆ ತೊಗೊಂಬಂದಿದ್ದಾರೆ. ಇಡೀ ಪ್ರಪಂಚ ಇವತ್ತು ಕನ್ನಡ ಚಿತ್ರರಂಗದ ಕಡೆ ತಿರುಗಿ ನೋಡ್ತಾ ಇದೆ. ಜೈ ರಾಜ್ಕುಮಾರ್, ಜೈ ಅಣ್ಣವರು.